ರಾಜ್ಯದ ಅಧ್ಯಕ್ಷರು ಭಾಳ ಮನನೊಂದು ಆ ಮಾತನ್ನು ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಧರ್ಮಸ್ಥಳ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಹಾಗಾಗಿ ನಾವು ಏನು ಫ್ಯಾಕ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಅದ ಎಲ್ಲ ಫ್ಯಾಕ್ಟ್ ಫೈಂಡ್ ಔಟನ್ನು ಮಾಡಲಿಕ್ಕೆ ನೀವೇನು ಕಮಿಟಿ ಮಾಡಿರಿ ಮತ್ತು ಉಳಿದ ಪ್ರಮುಖ ನಾಯಕರೇನಿದ್ದಾರೆ ಅವರು ಪ್ರಯತ್ನವನ್ನು ಮಾಡಲಿ. ಇದು ಅಲ್ಲಿ ಕರೆದು ಆಣೆ ಪ್ರಮಾಣವನ್ನು ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆಗುತ್ತೆ. ಸ್ವಲ್ಪ ಅವರ ಈ ಒಂದು ನೋವಿನಲ್ಲಿ ಇದೊಂದು ಹಠಾತ್ತಾಗಿ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ, ವಿನಂತಿನೂ ಮಾಡಿದ್ದೀನಿ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ನಾವು ಅದನ್ನು ಫೈಂಡ್ ಔಟ್ ಮಾಡೋಣ. ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿನ ನಾಳೆ ಪತ್ತೆ ಹಚ್ತದೆ. ಅಕಸ್ಮಾತ್ ಈ ಕಮಿಟಿಯವ್ರಿಗೂ ಇಮ್ಮಿಡಿಯೇಟ್ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ದಿವಸದಾಗ ಗೊತ್ತಾಗತ್ತೆ. ಆವಾಗ ನಾವು ಮುಂದಿನ ದಿವಸದಲ್ಲಿ ಅವ್ರಿಗೇನು ಕ್ರಮ ಅಥವಾ ಪಾಠವನ್ನು ಸೂಕ್ತ ಸಂದರ್ಭದಲ್ಲಿ ಕಲಿಸ್ಬೇಕು ಅದನ್ನು ಕಲಿಸೋಣ. ನಿಮ್ಮ ಮನಸ್ಸಿನ ನೋವು ಇಂಗ್ಲೀಷ್ದಾಗ ಅಗೋನಿ ಅಂತ ಹೇಳ್ತಾರಲ್ಲ, ಅದನ್ನು ನನಗೆ ಅರ್ಥ ಆಗ್ತದೆ. ಆ ಕಾರಣಕ್ಕಾಗಿ ನೀವು ಹಂಗೆ ಹೇಳಿದಿರಿ. ಅದಕ್ಕೆ ಇದನ್ನು ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ಸೊ ಅದಕ್ಕೆ ಅದರ ಪ್ರಶ್ನೆ ಈಗ ಉದ್ಭವಿಸೋದಿಲ್ಲ. ಅವರು ನೀವು ಹಿರಿಯರಾಗಿ ಸಲಹೆ ಕೊಟ್ಟರೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅದು ವಿಷಯ ಈಗ ಚರ್ಚೆಗಿಲ್ಲ. ಈಗ ರಾಜ್ಯದ ಅಧ್ಯಕ್ಷರು ಭಾಳ ಮನನೊಂದು ಆ ಮಾತನ್ನು ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ. ಧರ್ಮಸ್ಥಳ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಹಾಗಾಗಿ ನಾವು ಏನು ಫ್ಯಾಕ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಅದ ಎಲ್ಲ ಫ್ಯಾಕ್ಟ್ ಫೈಂಡ್ ಔಟನ್ನು ಮಾಡಲಿಕ್ಕೆ ನೀವೇನು ಕಮಿಟಿ ಮಾಡಿರಿ ಮತ್ತು ಉಳಿದ ಪ್ರಮುಖ ನಾಯಕರೇನಿದ್ದಾರೆ ಅವರು ಪ್ರಯತ್ನವನ್ನು ಮಾಡಲಿ. ಇದು ಅಲ್ಲಿ ಕರೆದು ಆಣೆ ಪ್ರಮಾಣವನ್ನು ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆಗುತ್ತೆ. ಸ್ವಲ್ಪ ಅವರ ಈ ಒಂದು ನೋವಿನಲ್ಲಿ ಇದೊಂದು ಹಠಾತ್ತಾಗಿ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೀನಿ, ವಿನಂತಿನೂ ಮಾಡಿದ್ದೀನಿ. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ನಾವು ಅದನ್ನು ಫೈಂಡ್ ಔಟ್ ಮಾಡೋಣ. ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿನ ನಾಳೆ ಪತ್ತೆ ಹಚ್ತದೆ. ಅಕಸ್ಮಾತ್ ಈ ಕಮಿಟಿಯವ್ರಿಗೂ ಇಮ್ಮಿಡಿಯೇಟ್ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಅಂದ್ರೆ ಒಂದು ಸ್ವಲ್ಪ ದಿವಸದಾಗ ಗೊತ್ತಾಗತ್ತೆ. ಆವಾಗ ನಾವು ಮುಂದಿನ ದಿವಸದಲ್ಲಿ ಅವ್ರಿಗೇನು ಕ್ರಮ ಅಥವಾ ಪಾಠವನ್ನು ಸೂಕ್ತ ಸಂದರ್ಭದಲ್ಲಿ ಕಲಿಸ್ಬೇಕು ಅದನ್ನು ಕಲಿಸೋಣ. ನಿಮ್ಮ ಮನಸ್ಸಿನ ನೋವು ಇಂಗ್ಲೀಷ್ದಾಗ ಅಗೋನಿ ಅಂತ ಹೇಳ್ತಾರಲ್ಲ, ಅದನ್ನು ನನಗೆ ಅರ್ಥ ಆಗ್ತದೆ. ಆ ಕಾರಣಕ್ಕಾಗಿ ನೀವು ಹಂಗೆ ಹೇಳಿದಿರಿ. ಅದಕ್ಕೆ ಇದನ್ನು ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ಸೊ ಅದಕ್ಕೆ ಅದರ ಪ್ರಶ್ನೆ ಈಗ ಉದ್ಭವಿಸೋದಿಲ್ಲ. ಅವರು ನೀವು ಹಿರಿಯರಾಗಿ ಸಲಹೆ ಕೊಟ್ಟರೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅದು ವಿಷಯ ಈಗ ಚರ್ಚೆಗಿಲ್ಲ. ಈಗ